ಒಂದು ವೇಳೆ ಮಾಡ್ಲಿಲ್ಲ ಅಂದ್ರೆ ಮಕ್ಕಳು ಕೈಗೆ ಬರ್ತಾರೆ. ಹೌದು, ಕೈಗೆ ಮೊದಲು ಬಾಯಿಗೆ ಬರ್ತಾರ, ಹಿಂದಿಂದ ಕೈಗೆ ಬರ್ತಾರ. ಅದನ್ನ ನೀ ತಿಳ್ಕೊಂಡಿದ್ದೆ ಅಂದ್ರೆ ನಿಂದು ಪರಿಸ್ಥಿತಿ ಸಿಕ್ಕಾತದ. ಅದಕ್ಕೆ ಹೇಳಿದ್ರ ಮಾತನಾರು ಏನಂತ ಹೇಳ್ಯಾರಿಪ್ಪ? ಏನ್ ಹೇಳ್ಯಾರ? ಶೆಟ್ಟ ಎಂಬುದು ಭೀಮನ ಕೊಳ್ಳೆಯ, ಮನಸ್ಸ ಎಂಬುದು ಪಾತಾಳ ಗಂಗಯ್ಯ. ಮನಸ್ಸಿನ ಝಳಕ ಯಾವ ಮಾಡ್ತಾನ ಅವನಿಗೆ ಒಲಿತಾನ ಮಲ್ಲಯ್ಯ. ಪಶ್ಚಿಮ ಚಕ್ರದಲ್ಲಿ ವಾಸ ಮಾಡ್ಯಾನ, ಚಿತ್ತಿಡಿ ಕೇಳಯ್ಯ ಅನ್ನವ. ಮಾನವ ಜನ್ಮಕ್ಕೆ ಬಂದ ಬಳಕ ಯಾವ ಜಳಕ ಮಾಡ್ಬೇಕ್ರಿಪ್ಪ? ಗ್ರಾಮ, ಕ್ರೋಧ, ಮದ, ಮಚ್ಚರ, ಮೋಹ ಎಲ್ಲ ಹೊಡೆದು ಹೊಡಿಸಿ ಒಂದು ಧ್ಯಾನದ ಝಳಕ ಮಾಡ್ಬೇಕಾಗ್ಯದ. ಅಂತ ಜಳಕ ಮಾಡೋರಲ್ಲ ನಾವು ಜಗಲಿ ಮೇಲೆ ಜಳಕ ಮಾಡಿ ಬಚಲಾ ಪೂಜೆ ಮಾಡ್ಕೊಳ್ಳೋರು ನಾವು. ಹಂಗ ಮಾಡ್ಕೊಂಡದ ಅಲ್ಲಿ ವಸ್ತು ಬೇರೆ ಸಿಗ್ತಾವ ಬಿಡು. ಜಗಲಿ ಮೇಲೆ ಜಳಕ ಮಾಡಿ ಬಚಲಾ ಪೂಜೆ ಮಾಡ್ಕೊಂಡು ಏನ್ ಸಿಗ್ತಾವ ಗೊತ್ತದೇನ್ರಿಪ್ಪ? ಶಾಂಪೂ ಮತ್ ಸಾಬಾನ್ ಸಿಗ್ತಾವ. ಲೈ ಬೈ ಒಂದು ವೇಳೆ ಬಚಲಾಗ ಜಳಕ ಮಾಡಿ ಜಗಲಿ ಮೇಲೆ ಪೂಜೆ ಮಾಡ್ಕೊಂಡ್ರ, ಬಚಲಾ ಜಳಕ ಮಾಡಿ ಜಗಲಿ ಮೇಲೆ ಪೂಜೆ ಮಾಡ್ಕೊಂಡು ಏನ್ ಸಿಗ್ತಾವ ಗೊತ್ತದೇನ್ರಿಪ್ಪ? ಏನಿಪ್ಪ? ಇವತ್ತಿ, ಎಸ್ತಗಂಧ, ಕುಂಕುಮ, ಭಂಡಾರ ಏನ್ ಬೇಕಾದ್ ಸಿಗ್ತಾವ ಗುರುನಾಥನ ಜಗಲಿ ಮೇಲ. ಗುರುನಾಥನ ಜಗಲಿ ಮೇಲೆ ನೀ ಏನ್ ಮಾಡ್ಬೇಕ? ಯಾಕಂತ ಕೇಳಿದ್ರ, ಯಾಕ ಇಲ್ಲಿ ಯಾವಾರು ಬೇರೆ ಹಿಡ್ದಂಗಾಯ್ತು. ಹೆಂಗ ಗಾಡಿ ಎತ್ತರ ರೋಡ್ ಮೇಲೆ ಗಾಡಿ ಗಟ್ಟರದಾಗದಂಗ ಅದನ್ನೇನ್ ಮಾಡ್ತು? ಗಟಾರ್ಕರ್ ಹೋಗಿ ಹೇಳ. ಆ ಗಂಡಸರಿಗೆ ಕುದುರೆ ಮಾಡಿ ಮ್ಯಾಕ್ ಕುಂಡ್ರದ್ ಬತ್ತು. ಇಲ್ಲ ಕುಂಡಿರ್ತಾರಲ್ಲ ಹಂಗು. ನಮ್ಮಲ್ಲ ಬಂದಿ ಮೇಲೆ ಕುಂಡ್ರಿಸಿದ. ಅಲ್ಲ, ನೀವು ಹೆಣ್ಮಕ್ಳ ಸುದ್ದಿ ಬಹಳ ಮಾತಾಡಂಗ ಕಾಣಿಸ್ತೀರಿ. ನಾವೊಂದು ಮಾತು ನೆನಪದ, ಅವ್ರ ಮಾತಿಗೆ ಅಣ್ಣ ಹೇಳ್ಬೇಕಾಗ್ಯದ. ಚಲೋ ಹೇಳ ಮತ್ ಕೆಟ್ಟ ಹೇಳಿ ಕೆಟ್ಟ ಅವ್ರ ಮಾತು ಕೇಳಿ ನೀ ಹೇಳತ್ತ. ಇಲ್ಲ, ಹೆಂಗದ ಅಲ್ಲ, ನೀ ಛೀ ಅನ್ಸ್ಕೊಳ್ಬಾರ್ದತ್ತ. ಛೀ ಎಲ್ಲ ನಾವೊಂದು ಲೆಕ್ಕ ಹೇಳ್ತೀನಿ ಹೆಂಗಿರ್ತದ ಅನ್ನೋದು. ಹೆಂಗತಿ ಕೇಳಿದ್ರ, ಹೆಂಗ ಊರಾಗ ಒಬ್ಬಕ್ಕೆ ಮುಕ್ಕುಟ ಗಂಗಾವಿದ್ರು. ಮುಕ್ಕುಟ ಮಾಡು ಮುಗಿನಕ್ಕಿ. ಆ ಊರಾಗೆಲ್ಲ ಜನ ಕೂಡಿ ಮುಕ್ಕುಟ ಗಂಗಾವ ಅನ್ನೋರು. ಮತ್ ಮೊದಲು ಮೂಗೆ ಮಾಡಿತ್ತು ಮತ್ ಅಂದ್ರೆ ಅಂದಿರ್ಬೇಕು ಅಂತ ಹೊಡೆದಾಗ ಅನಾನ ಹೆಣ್ಮಗಳಿಗೆ ಸಿಟ್ಟು ಬತ್ತು. ಹೌದು, ನಾ ಹಿಂಗಿರ್ಲಕ್ಕಾಗಿ ಹಿಂಗ್ಯಾಕ ನಿನ್ನೆ ಮಾಡ್ತಾರ ಹೇಳಿ ಒಮ್ಮೆ ಬಿಜಾಪುರ ಅಂತ ಸಿಟಿಗೆ ಹೋದಳು. ಹೌದು, ಬಜಾರಕ್ಕ ಹೋಗೋದ್ರಾಗ ಅಲ್ಲಿ ಬಿಜಾಪುರದಾಗ ಏನ್ ಬರ್ದಿತ್ತು? ಏನ್ ಬರ್ದೈತಿರಿಪ್ಪ ಅಂಗಡಿ ಮೇಲೆ? ಇಲ್ಲಿ ಮೂಗು ಸಿಗುತ್ತವೆ ಬೋರ್ಡ್ ಹಾಕಿದೆ ನಾವು. ಬೋರ್ಡ್ ಹಾಕಿದ. ಹೌದು, ಹೆಣ್ಮಕ್ಳಂದ್ರು ನನ್ನ ಮೂಗರೆ ಮಂಡದ, ಇಲ್ಲಿ ಮೂಗು ಸಿಗ್ತಾವ ಅಂದಾರ. ಚಲೋ ಮೂಗು ತಗೊಂಡು ಹೋಗ್ಬೇಕಂದಳಕ್ಕಿ ಬಾಯಿ ತಗೋಬೇಕಂತೇಳಿ ಇಲ್ಲಿ ಮೂಗು ಸಿಗ್ತಾವ ಅಂದ ಕೂಡಲೇ ಎಂತ ಮೂಗು ಅವ್ರಿ ಎಟ್ಟಕೊಂದ್ ಕೇಳಿದಳು ಅಂಗಡಿ ಮಾಲಕ ಹೋಗಿ. ಮಾಲಕ್ಗ ಅವ ಅಂಗಡಿ ಮಾಲಕ್ ಶಾಣೆ ಇದ್ದ ಬಾಯಿ, ಮೂಗಿನಲ್ಲಿ ಬಹಳ ನಮನ ಅದಾವ. ಇಣಚಿ ಮೂಗಾವ್, ಹೌದು, ಗಿಳಿ ಮೂಗಾವ್, ಹದ್ದಿನ ಮೂಗಾವ್, ಕುದುರಿ ಮೂಗಾವ್, ನಾಯಿ ಮೂಗಾವ್, ಕತ್ತಿ ಮೂಗಾವ್. ಮತ್ ನಿನಗೆ ಯಾವ್ದು ಬೇಕು ಅಂತ ಕೇಳ್ದ. ಅಕ್ಕಿ ಅವಾಗ ಹೆಣ್ಮಗಳನ್ನೊಂದು ನನ್ನ ಮತ್ತಿಗೆ ಮ್ಯಾಚಿಂಗ್ ಆಗಂತದ್ದು ಕೊಡು ಅಂದಳಕಿ. ಹೆಣ್ಮಗಳು ಅವ ಮಾರವ ಶಾಣೆ ಇದ್ದ, ನಿಂದ ಅಡ್ಡಾಗಳ ಮೂವತ್ತದ ಬಾಯಿ, ನಿನಗ್ ಗಿಣಿ ಮೂಗಿ ಒಪ್ತದ ಅನ್ನವ. ಕೊಡು. ಮತ್ತ ಗಿಣಿ ಮೂಗ ಕೊಡು ಅಂದ್ಕೊಳ್ಳಿ ರೂಪಾಯಿ 5,000 ಆತದನ್ನವ. ಹೌದು, ರೆಡಿಮೇಡ್ ಮೂಗಿಗೆ ಅವನು ರೊಕ್ಕ ಹೋದ ಲೆಕ್ಕ 5,000 ಕೊಟ್ಟು ಖರೆ ಇಲ್ಲೇ ಫಿಟ್ಟಿಂಗ್ ಮಾಡಿ ಕೊಡು ಅಂದಳಕಿ. ಅಂಗಡಿಯಾಗೆ ಇಲ್ಲೇ ನಂದು ಕರೆಕ್ಟ್ ಆಗಿ ಫಿಟ್ಟಿಂಗ್ ಮಾಡು ಅಂದ್ಕೊಳ್ಳಿ. ಮೂಗು ಇದು ಕುಡಿಸ್ದ ಕರೆಕ್ಟ್ ಕೊತ್ತು. ಅಗದಿ ಹೆಣ್ಮಗಳು ಚಂದ ಕಾಣಿಸ್ಲತ್ತಳು. ಗಿಡಿ ಮೂಗಣ ಚಂದ ಕಾಣಿಸೋದಿಲ್ಲ. ಕನ್ನಡ ಗಿಡದ ನೋಡಿದ್ಲು. ಅಂದ್ಕೊಳ್ಳಿ ಹೊಳ್ಳಿ ಊರಿಗೆ ಬಂದಳು. ಊರಿಗೆ ಬಂದ ಕೂಡ ಸುಮ್ ಕೊಡ್ತಾವ. ಇವ್ರು ಮಜ್ಗಿ ನೆವ ಮಾಡಿ ಕೊಳ್ಳಿತೋಣ ಮತ್ತವ್ರ ಮನೆಗೆ ಹೋದಳೆ. ಮುಕ್ಕುಟ ಗಂಗಾವ ಮಲ್ಲಕ್ಕ ಹೊರಗೆ ನಿಂತು ಒದರ್ದಳು. ಒಳಗ್ ನಿಂತು ಮಲ್ಲಕ್ಕ ಯಾರು ಮುಕ್ಕುಟ ಗಂಗಾವ ಏನಂದಳಕಿ? ಒಳಗಿನ ಕೂತಲ್ಲಿ ಒಳಗ್ ಕೂತಲ್ಲಿ ಈಕೆ ಏನಂದಳು? ಮುಕ್ಕುಟ ಗಂಗಾ ಅನ್ಬೇಡ, ಹೊರಗೆ ಬಂದು ನೋಡ್ ನನ್ನಂದಳಕಿ. ಮುಖಾರೆ ನೋಡ್ ನನ್ನ ಮುಖ. ನನ್ನ ಮುಖಾರೆ ನೋಡಲ್ಲ ಅಂದ ಕೂಡ ಹೊರಗೆ ಬಂದು ನೋಡ್ತಾಳ. ಮುಖ ಅಗದಿ ಹೌದಾ ಗಿಣಿ ಮೂಗಿತ್ತು. ಚಲೋ ಆಯ್ತಂತ ಹೇಳಿ ಟೀಕೆಯಾಗಿ ಮಾತಾಡಿದ್ರು. ಅಲ್ಲಿಂದ ಮತ್ತೆ ಸುಮ್ಮಕೊಂಡಿಲ್ಲ. ಯಾವ್ದೇ ಒಂದು ಹೆಣ್ಮಕ್ಳು ಒಂದ್ ಚಟ ಸುಮಾರು ಅದಾವ. ಹೊಸದ ಅಂದ್ರೆ ಸೀರಿ ಪಾರಿ ತಂದ್ರ ಮನಿ ತಿರ್ಕೋತ್ ಹೋಗೋದೇ ತೋರ್ಸಲಕ್ಕ. ತೋರ್ಸೋದಟ್ಟಿ ಅಲ್ಲ, ಒಮ್ಮೆ ಹೊಸಗಳಿಗೆ ಮೂಡ್ಲಾಕ್ ಕೊಟ್ರಂದ್ರ ಸೀರೆ ಹೊಳ್ಳಿ ಮನಿಗೆ ಬರ್ಬೇಕಾದ್ರೆ ತಿಂಡಿಗೆ ಬಂದಿರ್ತಾವ. ತಿಂಡಿ ಈ ದಿಂಡಿ ಹಾಕಿರಿ ಸೀರೆ ಯಾರು ಉಟ್ಕೊಳ್ಳೋದು ಹೇಳಿ. ಈಗ ಹಂಗಾಗಿರ್ತಾವ ಪರಿಸ್ಥಿತಿ. ಅವಾಗ ತೋರ್ಸ್ಬೇಕಂತೇಳಿ ಬಜಾರ್ದಾಗ ಖುಲ್ಲಾ ಪಿಸ್ವಿ ತೊಗೊಂಡು ಸೊಮ್ಮ ಮೂಗು ತೋರ್ಸೋ ಕಾಲ. ಬದನೆಕಾಯಿ ಹೆಂಗ
ಹೋಗಿ ಬದ್ನಿಕಾಯಿ ಹೆಂಗ ಅನ್ನೋದು ಮೋತಿ ಹಿಂಗ್ ಹಾ 20 ರೂಪಾಯಿ ಕಿಲೋ ಐ ಬಿಡ ಅದಕ್ಕೆ ಇವಕ್ಕೆ ಇಪ್ಪತ್ತನ ಮತ್ ಮುಂದೆ ಹೋಗೋದು ಉಳ್ಳಾಗಡ್ಡಿ ಕೇಳೋದು ಇವಕ್ಕೆ ಅನ್ನೋದು ಎಲ್ಲ ತಿರ್ಗಾಡ್ಬೇಕು ಹಿಂಗ್ ಬೇಡ ಹೋಗಿ ಮೂವ್ ಹಿಂಗ್ ತೋರ್ಸೋದು ಹಾ ಹೋಗುದೆ ಕೊನೆಗೆ ಒಣ ಮೆಣಸಿಕಾವನಂತ ಹೋದಳು ಹಾ ಹೌದು ಒಣ ಮೆಣಸಿಕಾವನಂತ ಹೋಗೋಣ ಹೋಗಿ ಬಾಬಾ ಹೆಂಗ ಮೆಣಸಿಕಾಯಿ 200 ರೂಪಾಯಿ ಕಿಲೋ 200 200 ರೂಪಾಯಿ ಕಿಲೋ ಈಕಿ ಮೂಗು ತುರ್ಸೋದು ತೋಳುದಿತ್ತಲ್ಲ ಅದು ಅಲ್ಲಿ 300 ಕೊಡ್ತಾರೆ ಈಕೆ 200 ಅನ್ನಕ್ಕೆ ಮತ್ತೆ ಮೂಗು ಹಿಂಗ್ ತಿರುವಕ್ಕಿ ತೋರ್ಸೋ ಕಾಲ ಚಂತಾನ ಮಾರಿ ಶೆಟ್ಟಿಗೆ ಬಂದಿದ 20 ಚೀಲ ಮಾಡಿದೆ ಬಾಯಿ ತೋರಕಿದ್ರೆ ತೋರಕ್ಕೆ ಬಿಡು ನೋಡಿ 20 ಚೀಲ 20 ಚೀಲ 200 ಮಾರಿನ ಹೇಳಿ ಚೀಲ ಎತ್ತ ಹಿಂಗ್ ಚಾಡ್ಸದಪ್ಪ ಕಾಟದ್ದು ಕೊಳ್ಳನೆ ಟಸ್ಸತ್ತು ಹೊಡೆದಳು ಮೂಗು ಜಗದ್ ಬಿತ್ತು ಕಾಲಾಗು ಹೌದು ಇದು ಅವ್ರದ್ದು ಬಂದು ಸುದ್ದಿ ನನ್ನ ಮುಂದೆ ಹೇಳ್ತಿದ್ದಿ ಮಸ್ತಾರ ಮೂಗು ಕಳ್ಕೊಂಡು ಅದಿ ಅದು ಸಿಟ್ಟಿಗೆ ಬತ್ತ ತಂದ ತಾನೇ ಬೇಕೊಳ್ಳೋ ಮಂದಿದ ಆ ಪಾರ್ಟಿದ ಇವ ಎಬ್ಬಿಸಬೇಕತ್ತ ಬರೋಣ ಆ ಪಾರ್ಟಿದ ಇನ್ನ ಬೇರೆ ಇತ್ತು ತೆಗದ ಇರ್ಲಿ ಇನ್ನ ಸ್ವಲ್ಪ ವಿಷಯದ ಕಡಿ ಹೋಗ್ಬೇಕಾಗ್ಯದ ಏನ ಹಾಲು ಮತ್ತು ಸ್ಟೋರಿ ಒಳಗಿನ ವಿಷಯನ್ನ ಕೇಳಿದಾಗ ಬಹಳ ಒಳ್ಳೇದು ಅಂತ ಹೇಳ್ಯಾರನ್ರಿಪ್ಪ ತಮಗ ಭಗವಂತ ಒಂದು ಲೆಕ್ಕಾಚಾರಿ ತಂದ ಹಚ್ಚಾರ ತುಕ್ಕಾಪರಾಯ ಗೌಡನ ಬಗ್ಗೆನೆ ಒಂದು ಆಧಾರ ಸ್ಥಿತವಾಗಿ ಯಾಕಂದ್ರೆ ಒಂದು ಹಿಂದಿನ ಕರ್ಮಾನುಸಾರ ಹಿಂಗಾಗ್ಯದ ಅನ್ನೋಂತದ ಹೇಳ್ಯಾರ ಒಂದು ಲೆಕ್ಕ ಹೇಳ್ಯಾರ ಬಹಳ ಒಳ್ಳೆ ಮಾತಾಡೋದಕ್ಕೇನ ಅಡ್ಡಿ ಇಲ್ಲ ಮತ್ತ ಇನ್ನೊಂದು ಏನ್ರಿಪ್ಪ ಜನರಲ್ ಒಂದು ಮಾತು ಕೇಳಿದೇವಿ ನಮ್ಮ ಅಲ್ಲುಗಳದ ಹೇಳ್ಯಾರ ಅಲ್ಲುಗಳದ 301 ಇತ್ತು ಮತ್ತ ಅದನ್ನ ಸುದ್ದಿ ಹೆಂಗ ಮಾಡಿದ್ರೆ ಯಾರಿಗೂ ನೋಡೋಣ ಮಂದಿಗೆ ಹೆಂಗ ಮಾಡೋಣ ನನಗೂ ತಿಳಿಲಾರ್ದಂಗ ಆಗಿತ್ತು ಆಯ್ತು ಅಲ್ಲಿ ಅದು ಅಲ್ಲುಗಳದ ಹೇಳ್ಯಾರ ಅದು ಮಂದಿಗೆ ಸುದ್ದಿ ಆಯ್ತು ನಾವ್ಯಾಕ ಅದನ್ನ ತಲೆ ಕೆಡಿಸೋಬೇಕು ನಾವು ಅಲ್ಲುಗಳೆಲ್ಲ ಬರಲ್ಲ ಅದನ್ನ ನಮ್ಮದು ಅಲ್ಲುಗಳದ ಹೇಳ್ಯಾರ ಅವರು ಅದಕ್ಕ ಇನ್ನು ನಮ್ಮದೊಂದು ಕೇಳಿದಾಗ ಏನ್ ಹೇಳ್ಯಾರಿಪ್ಪ ₹1 ಎಲ್ಲಿ ಹೋಯ್ತಾನ ಮಾಲಕನಂತೆ ಕುಳಿತತ್ತು ಮಾಲಕನಂತೆ ಕುಳಿತದ ಈ ಕಡೆ ಹಚ್ಕೊಂಡಾರ ಹಚ್ಚ ಕೊಟ್ಟಾರ ಚಹಾ ಕುಡ್ದವ್ರಿಗೆ 3 ಕೊಟ್ಟಾರ ಮಾಲಕನಂತೆ ಉಳಿಲಿ ಬ್ಯಾಡ ಅನ್ನಂಗಿಲ್ಲ ಖರೆ ಅವನಿಗೆ ಕೊಟ್ಟಾರತ್ತು ₹1 ಅವ್ರ ಕಡೆ ಹೆಂಗ್ ಉಳಿತು ಮಂದಿಗೆ ಅಂದ್ರೆ ಲೆಕ್ಕ ಮಾಡಿ ಹೇಳ್ರಲ್ಲ ಹೌದು ಬೇಕಲ್ಲ ಅದಕ್ಕೆ ಹಿಂಗ್ ಉಳಿತು ಹಿಂಗೆ ಉಳಿತೈತಿ ಹೇಳಿ ಮಂದಿ ಮನಸ್ಸು ಹೂ ಅನ್ಬೇಕಿಲ್ಲ ಹಂಗ ಹೇಳ್ರಿ ನಂತ ಮಾತಾ ನೋಡೋಣ ಅವ್ರಂತ ಕರೆ ಹೆಂಗ್ ಉಳಿತದು ನೋಡೋಣ ಹೌದು ಇನ್ನೊಂದ ಏನ ಇಲ್ಲಿ ತನಕ ಬಹಳ ಒಳ್ಳೆ ರೀತಿಯಾಗಿ ಅಲ್ಲುಗಳದಳು ಹೇಳುವಂತ ವಿಷಯನ್ನ ಆಗ್ಯಾವ ಎಂಕಣಗೌಡರ ಬಗ್ಗೆ ಹೌದು ಬಹಳ ಲೆಕ್ಕಾಚಾರಿ ಅವ್ರದ್ದು ಮಾಡಿದ್ದು ಹೌದು ಮತ್ತ ಅವ್ರದ್ದು ಇವ್ರಿಗೆ ಹೆಂಗ್ರಿ ಅದು ಯಾರಿಗೆ ಬಂದಿರ್ತದ ಅವ್ರು ಅದು ಮಾಡಿದ ಮಾರಾಯ ಯಾರು ಮಾಡಿರ್ತಾರ ಅವ್ರು ಉಣ್ಬೇಕಾಗದ ಅಂತ ತಪ್ಪು ಇಕ್ಕಿ ಏನ್ ಮಾಡ್ಯಾಳತ್ತ ಹಿಂಗ ನನ್ನ ಮಾತ ಅಂದಾಗ ದೈವಣಗಳನ್ನ ಹೇಳ್ತೆ ಅದು ಅಲ್ಲಿ ಹಿಂಗುಳು ಊಟ ಕೇಳ್ತಾರೆ ಯಾಕೆ ಕೊಡಲ್ಲ ಹಿಂಗುಳದಾಗ ಕೊಡಳು ಬೊಬಲಿದಾಗ ಕೊಡಳು ಬೇಯಿಂದ ಕೊಡಲ್ಲ ಆಕಿನ ಊಟ ತಗೊಂಡು ನಮ್ಗೇನ್ ಮಾಡೋದಲ್ಲ ಅದು ನಮಗ್ ಬೇಕಾಗಿಲ್ರಿ ಇಕ್ಕಿ ಏನು ತಪ್ಪು ಮಾಡಿತ್ತು ಅಂದಾಗ ಈಕಿ ತಪ್ಪು ಮಾಡಿ ಹೇಳಿಲ್ಲ ಅವರು ಮತ್ತ ಅವ್ರದ್ದು ಹೇಳ್ತಾರೆ ಇವ್ರದ್ದು ಹೇಳ್ರಿ ಸ್ವಲ್ಪ ಏನಾರ ಇವ್ರದ್ದು ಇಕ್ಕಿ ಯಾರು ಮಾಡ್ಯಾರ ಇಕ್ಕಿ ಎಂಕಣಗೌಡನ ಹೇಳ್ತಿ ಎಂಕಣಗೌಡನ ಹೇಳ್ತಿ ತಪ್ಪು ಮಾಡಿರ್ದೇವ್ರಿ ಆ ಕಡೆ ದೈವಣಗೌಡ ನಿಮಗ್ ಕೇಳೇ ಇಲ್ಲ ಅದು ಹೇಳಕ್ ಹೋಗ್ಬೇಡ್ರಿ ನೀವು ದೈವಣಗೌಡನ್ ಹೇಳುದು ಯಾನ್ ಕೊಳ ಬಿದ್ದದ ಈಕಿ ಏನು ಮಾಡ್ಯಾಳ ತಪ್ಪು ಮಾಡಿಲ್ಲ ಅಂತ ಹೇಳ್ರಿ ಇಲ್ಲ ಆಕಿ ತಪ್ಪೇ ಮಾಡಿಲ್ಲ ಅದರಿಂದ ಆಗ್ಯದ ಹಿಂಗಂದ್ರಿ ಅಂದ್ರೆ ಈಕಿ ಯಾನ್ ತಪ್ಪು ಮಾಡ್ಯಾಳ ಹೇಳ್ತೀನಲ್ಲ ಹೌದು ಮತ್ತು ನಾ ಇದು ಏನತ್ತಲ್ಲ ಹಿರಿಯರ ಏನ ಬಗಲನ್ ತೆಗ್ಯಾನ ಬಗಲಂತ ತೆಗದ್ರು ನಾ ದೈಗೊಂಡು ಸಮಸ್ಯೆ ಇಲ್ರಿ ನಂದು ತೆಗದಿಲ್ಲ ನಾ ತೆಗದಿಲ್ಲ ಕೇಳಿಲ್ಲ ನಾ ಕೇಳಿದ್ದು ಹುಡುಗಿ ಅವ್ರು ಎಂಕಣಗೌಡಂದು ಎಂಕಣಗೌಡ ಅಕ್ಕೀಗೆ ಇಲ್ಲಿ ಹೊಡೆದ ಅಕ್ಕಿಗೆ ಬರ್ತಾವ ಅಂದ್ರೆ ಅಂತ ತಪ್ಪು ಗೌಡ್ತಿ ಏನು ಮಾಡಿಳು ಇಷ್ಟೇ ಇಂತ ಮಾಡಿಲ್ಲ ಅಂದ್ರೆ ಉತ್ತರಕೊಲ್ಲ ಅಲ್ಲಿ ಆಯ್ಕೆ ಮಾಡ್ಯಾರ ಅಂದ್ರೆ ಅದಕ್ಕೆ ನಂದು ಕಬಲಿಲ್ಲ ದೈವಣ್ಣ ನೀ ಎಂಕಣಗೌಡ ಕೇಳೋದು ದೈವಣ್ಣಗೌಡ ಹೇಳ್ತಿದ್ದಿಲ್ಲ ನಾ ಯಾರು ಮಾಡ್ಬೇಕಂತ ಹೌದು ಇಲ್ಲ ಉಪಾಯ ಇಲ್ಲ ಹಂಗ ಅದನ್ನ ಹೇಳ್ಬೇಡ್ರಿ ಇಕ್ಕಿ ಮಾಡಿದ್ದನ್ನ ಹೇಳ್ರಿ ಅಂತದ
ಒಳ್ಳೆ ಮಾತಾ ಹಾ ತಾವೆಲ್ಲ ಬಹಳ ಸಂತೋಷದಿಂದ ಕೊಡಿರಿ. ಇನ್ನೊಂದು ಮಾತು ಹೇಳುದದ. ಏನ್ ಹೇಳಿದ್ರಿಪ್ಪ ಮಾತ? ಜಗತ್ನಾಗ ನಮ್ಮಂತ ಹಾಡೋರು ಮಾತಾಡೋರು ತುಂಬ್ಯಾರ ತುಂಬ್ಯಾರ. ಹಾ ಜಗತ್ತ ನನಗ ಬಡತನದಾಗ ಬಡತಾನ, ಕಡು ಬಡತಾನ ಬಹಳ ಕೆಟ್ಟ. ಕಡು ಬರ್ತಾನಂದ್ರ ಕಡು ಬಡತಾನ ಅಂದ್ರ ಹೊಟ್ಟಿಗೆ ಗತಿ ಇಲ್ಲದಂಗ ಹೌದು. ಅಂತ ಪರಿಸ್ಥಿತಿ ಹಾ ಇತ್ತು. ಹೆಣ್ಣು ಮಗಳಿಗೆ ಒಂದೇ ಒಂದು ಗಣಸು ಮಗ ಇತ್ತು, 12 ವರ್ಷಕ್ಕೂ ಹುಟ್ಟಿತ್ತು. ಹೌದು ಹೌದು. ಆಕೆ- ಬಾಳ ಜನ ಹೆಣ್ಮಗಳಿಗೆ ಕರ್ಕೊಂಡ್ ಬಂದಿತ್ತಿಲ್ಲ ಏನು? ಹೈ, 12 ವರ್ಷ ತನ ಮಕ್ಕಳಾಗಿಲ್ಲ ಅಂದ್ರೆ ಮತ್ತ ಯಾನ್ ಹೋಗ್ಸದಿ ಹೆಂಗ ಹೋಗು? ಅವ್ರದ್ಯಾಕೆ ದೂರ ಬಿಡು. ಹಾ. ನಿನಗೆ ಕೇಳ್ತ, ನೀನೇ ಅಣಿ ಮಾಡಿ ಹೇಳಿ ಇಲ್ಲಿ ಸಭಾದಾಗ. ಏನತ್ತ? ನೀನು ಸಸಿನ ಕರ್ಕೊಂಡ್ ಬಂದು ಎಷ್ಟು ವರ್ಷ ಆಗ್ಯದ ಮಗನ? 11 ವರ್ಷ ಆಗ್ಯದ. ಮಕ್ಕಳಾಗ್ಯಾವನು ಇನ್ನ ಇಲ್ಲ. ಅವ್ರದ್ದು ಹಂಗಾಗಿರ್ಬೇಕ ತಿಳ್ಕೊಳ. ಇನ್ನು 12 ವರ್ಷನಾಗ ಆತವಲ್ಲ. ಅಲ್ವ ನಾ ತಂದು ತಂದು ಅದು ಅದು ಸಹಿತ ಯಾರು ಇಲ್ಲಿ ಮಗನಿಗೆ ನನಗೆ ಕೇಳ್ತಾನ ಅಲ್ಲಿ. ಹೌದಾ? ಅವಾಗ ಹುಬ್ಬಳ್ಳಿ ಒಳಗೆ ಕಾಲ ಕಳಿತಳು. ಹೌದು ಎಂತ ಬರ್ತಾನ ಬಂದಿತ್ತು ಹೆಣ್ಮಗಳಿಗೆ ಅಂತ ಕೇಳಿದ್ರ, ಹೌದು. ಮಗನಿಗೆ ಸಣ್ಣ ಹುಡುಗ ಇದ್ದಾಗ ಆರಾಮ್ ತಪ್ಪಿತು. 1 ವರ್ಷದ 6 ತಿಂಗಳಿದ್ದಾಗ ಹಾ ಖುಷಿಗೆ ಖುಷಿ ಹಾ ಆರಾಮ್ ತಪ್ಪದ್ರ ದವಾಖಾನಿಗೆ ಒಯ್ದು ತೋರ್ಸ್ಬೇಕಾದ್ರೂ ಸಹಿತ ದುಡ್ಡಿಲ್ಲ, ₹1 ದುಡ್ಡಿಲ್ಲ. ಅಂತ ಬಡತಾನಿತ್ತು ಹೆಣ್ಣು ಮಗಳಿಗೆ. ಹೌದು ಹೌದು. ಅವಾಗ ಏನಾಯ್ತು ಅಂತ ಕೇಳಿದ್ರೆ, ಏನಾಯ್ತ್ರಿಪ್ಪ? ಹೆಣ್ಣು ಮಗಳು ಊರೆಲ್ಲ ತಿರುಗಾಡಿ ಬಂದ್ರು, ಯಾರು ₹1 ಕೊಡ್ಲಿಲ್ಲ. ಹೌದು ಯಾರು ಕೊಡ್ಲಿಲ್ಲ ಅಲ್ಲಿಲ್ಲ ಕೊಡ್ಲಿಲ್ಲ. ಅವಾಗ ಹೆಂಗ್ ಮಾಡ್ಲಿ ಇದ್ರಿಲ್ಲ ತಿಳಿ ಮಗನ ದುಃಖ ತಾಳಾರ್ದ ಹೈರಾಣ ನೋಡ್ಲಾರ್ದ ಹೆಗಲ ಮೇಲೆ ಹಾಕೊಂಡು ದವಾಖಾನಿಗೆ ಹೋಯ್ದಳು ಹೆಣ್ಮಗಳು. ಹೆಣ್ಮಗಳು ಡಾಕ್ಟರ್ ಅಂತ ಟೇಬಲ್ ಮ್ಯಾಗ ಹಾಕಿ ಕಣ್ಣಾನ ನೀರು ಮಗನ ಮ್ಯಾಗ ದಳ 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 ಸುರಿತೀವಿ. ಅಳ್ಳಾತಳು ಹೆಣ್ಮಗಳು. ಹಳ್ಳಾತ್ರು. ಅವಾಗ ಡಾಕ್ಟರ್ ಸಾಹೇಬ್ ನೋಡ್ದ, ಇವ ಯಾಕೆ ಕೊಡ್ತೀವ? ನಿನ್ ಬ್ಯಾನಿ, ನಿನ್ ಮಗನ್ ಬ್ಯಾನಿ ನಾಟಕ ಮಾಡ್ತೀನಿ. ಯಾಮಾಗ್ಯದ ಅಂತ ಕೇಳಿದ್ಕೊಳ್ಳಿ. ಅವಾಗ ಹೆಣ್ಣು ಮಗಳು ಹೇಳ್ತಾಳ, ಏನತ್ತ? ಡಾಕ್ಟರ್ ಸಾಹೇಬ್ರ, ಹಾ ನನ್ನ ಮಗನಿಗೆ ಗುಳಿಗೆ ಇಂಜೆಕ್ಷನ್ ಮಾಡಿ ನೀನ್ ನೆಟ್ಟಿಗೆ ಮಾಡಿದ ಬಳಿಕ ನನಗೆ ಬಿಲ್ ಕೊಡುವಂತ ಶಕ್ತಿ ಸತ್ಯ ಕೊಟ್ಟಿಲ್ಲ ಭಗವಂತ. ಅಂತ ಬಡ್ತಾನಿಟ್ಟ ನನಗೆ, ಅದಕ್ಕೆ ದುಃಖ ಅಲ್ಲತ್ತದ. ಅದಕ್ಕೆ ದುಃಖ ಎಲ್ಲ ತಿಳ್ಕೊಳ್ಳಿ. ಡಾಕ್ಟರ್ ದಯವಂತಿದ್ದ, ಕರ್ಣವಂತ. ಕರ್ಣವಂತ. ಹೌದು. ಇವ ಹಾ ನಿನ್ನ ಮಗನಿಗೆ ₹1 ನೋಡ್ಲಾರ್ದೆ ನಾವು ಉಪಚಾರ ಮಾಡಿ ನೆಟ್ರ್ ಮಾಡ್ತೀನಿ. ಖರೆ ಒಂದು ಪಂಕ್ತಿ ಅದನ್ನವ. ಹೌದು. ಏನ್ ಪಂಕ್ತಿ ಅದ್ರಿ ಡಾಕ್ಟರ್ ಸಾಹೇಬ್ರ? ಏನು ಪಂಕ್ತಿ ಅಂತ ಹೇಳ್ರಿ ಸಾಹೇಬ್ರ? ಹೌದು. ಎಲ್ಲಾ ಗುಳಿಗೆ ಔಷಧ ಕೊಡ್ಲಿಕ್ಕೆ ಮನ್ಯಾಗ ಹಾದ ಕೂಡಲೇನೆ ಅಕ್ಕಿ ಗಂಜಿ ಬಿಟ್ಟು ಬ್ಯಾರ್ಯಾದ ಹಾಕಿದ್ರೆ ನಿನ್ನ ಮಗ ಸಾಯ್ತಾನ. ಅಂಜಿಕೆ ಹಾಕಿಬಿಟ್ಟ ಡಾಕ್ಟರ. ಅಂಜಿಕೆಯಲ್ಲಿ ಪರಿಸ್ಥಿತಿ ಹಂಗಿತ್ತು. ಹೌದು ಹೌದು. ಇನ್ನು ಅಂಜಿಕೆದಲ್ಲಿದ್ದು ದಗದ. ಹಾ. ಅವಾಗ ಏನಾಯ್ತು ಅಂತ ಕೇಳಿದ್ರ, ಏನಾಯ್ತ್ರಿಪ್ಪ? ಇದ್ರಿಲ್ಲತ್ತೆ ಹೆಣ್ಮಗಳು ಬಂದ ಮನ್ಯಾಗ ಹುಡುಗಗೆ ಗಂಜಿ ಹಾಕಬೇಕಂತೇಳಿ ಕುಳ್ಳಿ ಮಿಳ್ಳಿ ಎಲ್ಲಾ ಕಡೆ ಹುಡುಕ್ಯಾಡ್ತಾರೆ. ಒಂದು ಸರಿ ಅಕ್ಕಿ ಸಹಿತ ಸಿಗಲಿಲ್ಲ. ಮನ್ಯಾಗ ಇದ್ದಿತ್ತಿಲ್ಲ. ಬಡತಾನ ಹಂತಾದಿತ್ತು. ಹೌದು. ಭಗವಂತ ಎಂತ ಎಳೆ ತಂದತ್ತೇಳಿ ಕಣ್ಣನ್ನೀರು ಸುರಿಸ್ತೇರು. ಅದೇ ಎಳೆಗೆ ಸಿದ್ಧಾರೂಢ ಮಠಕ್ಕೆ ಅಕ್ಕಿ ಹಸನ ಮಾಡಕ್ ಬರುತ್ತೆ. ಆಳುಗಳು ಕರ್ಲಕ್ ಬಂದು, ಹೌದು. ನಿಮ್ ಮರ ತೊಗೊಂಬರ್ರಿ ಅಂತ ಹೇಳಿ. ಏನು ಅನ್ಸದೆ ಅವ್ರು ಮತ್ ಮರ ತೊಗೊಂಡು ಹೆಸರು ಮಾಡ್ಬೇಕಲ್ಲ. ಯಾರೆಲ್ಲ ಹೆಸರು ಮಾಡ್ತಾರ ಹೋಗುಳೆ? ಹಾ ಮತ್ತ ಅವಾಗ ನಿಮ್ ಮರ ತಗೊಂಡು ಬಂದ ಕೂಡಲೇ ಅವಾಗ ಹೆಣ್ಣು ಮಗಳಂತಾರ, ನನಗೂ ಹಸನ ಮಾಡಕ್ ಹೋದ್ರ ಅಂದ್ರೆ ನನ್ನ ಮಗನ ಗಂಜಿಗೆ ಒಂದು ಅಕ್ಕಿ ಸಿಕ್ಕಾವತ್ತೇಳಿ ಮರ ತಗೊಂಡು ಮಗನಿಗೆ ಮನೆಯಾಗ ಹಾಕಿ ಆದಳು ಹೆಣ್ಣು ಮಗಳು ಮರ ತಗೊಂಡು ಹೋಗಿ ಹೌದು ಅಕ್ಕಿ ಅಕ್ಕಿ ಹಸನ ಮಾಡ್ತಿದ್ರು. ಹೌದು. ಅಕ್ಕಿ ಹಸನ ಮಾಡೋ ಮುಂದೆ ಹೆಣ್ಣು ಮಗಳು ಮರದಾಗ ಕೈ ಹಾಕಿ ಏನಂತಾರ, ಏನಂತಾರ? ಸಿದ್ಧಾರಾಮ ನಮ್ಮ ಮಗನ ಗಂಜಿಗೊಂದು ಹಿಡಿ ಅಕ್ಕಿ ತೋತಿನ ಅಂತೇಳಿ ಮರದಾಗ ಕೈ ಹಾಕಿ ತಾನು ಉಡ್ಯಾಗ ಹಾಕೊಂಡು. ಹೌದು. ಹೊಡ್ಯಾದಾಗ ಹಾಕೊಳ್ಳೋದು. ಉಡ್ಯಾಗ ಹಾಕೊಂಡು ಬಾಜುಕ್ ಕೂತು ಹೆಣ್ಮಕ್ಳು ನೋಡಿದ್ರು. ಹೌದು. ಈಕಿ ಹೆಣ್ಮಕ್ಳು ಅಕ್ಕಿ ತುಡುಗ್ ಮಾಡ್ಯಾಡ್ರಿ, ಅಕ್ಕಿ ತುಡುಗ್ ಮಾಡ್ಯಾಡ್ರಿ, ಅಕ್ಕಿ ತುಡುಗ್ ಮಾಡ್ಯಾಡ ಅಂತೇಳಿ ಎಲ್ಲ ಸುದ್ದಿ ಆಯ್ತು. ಸುದ್ದಿ ಅಂದುಕೊಳ್ಳಿ. ಸಿದ್ಧಾರೂಢ ಮಠದ ಆಳುಗಳು ಬಂದು ಹೆಣ್ಣು ಮಗಳ ಕೈ ಹಿಡಿದು ತರ 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 ಹೇಳ್ತೀವಿ. ಹೆಣ್ಣು ಮಗಳ ತಲೆಯನ್ನು ಕೋದ್ರೆ ಚೆಲ್ಲ ಪಿಲ್ಲಿಯಾಗಿವು. ಹೌದು. ಅವಾಗ ಹೆಣ್ಣು ಮಗಳಿಗೆ 1 ದುಕ್ಕಲು 2 ದುಕ್ಕಲು 3 ದುಃಖ ಇವು. ಹೌದಾ? 3 ದುಃಖ ಯಾವ್ರಿಪ್ಪ? 1ನೇ ದುಃಖ ಯಾವುದು? ಯಾವುದು? ಊರೆಲ್ಲ ತಿರುಗಾಡಿ ಬಂದ್ರು ಯಾರು ₹1 ಕೊಡ್ಲಿಲ್ಲ. ಕೊಡ್ಲಿಲ್ಲ. ಇದು 1ನೇ ದುಃಖ. ಹೌದಾ? 2ನೇ ದುಃಖ ಯಾವ್ದಾಗಿತ್ತು? ಯಾವಾಗ? ಮನೆಗೆ ಹೋಗ್ರಾಗ ನನ್ನ ಮಗ ಉಳಿತದೆ ಸಾಯ್ತದೆ ತಿಳಿ 2ನೇ ದುಃಖ. 2ನೇ ದುಃಖ. 3ನೇ ದುಃಖ ಯಾವಾಗಿತ್ತು? ಯಾವಾಗ? ಹಿರಿಯರು ಹೇಳ್ತಾರೆ, ಮಾನ ಹೋಗಕ್ಕಿಂತ ಪ್ರಾಣ ಹೋಗಕ್ಕೆ ಮೊದಲ ತಿಳ್ತಾರ. ಇಂಥ ಕೂಡಿದಂತ ಸಭೆದಾಗ ನನ್ನ ಮಾನ ಹೋಗಂತ ಯಾಳೆ ಮುಗ್ಬತ್ತಲ್ಲೋ, ಜಗತ್ತೇ ಕಣ್ಣು ಮುಚ್ಚಲಕ್ಕ ಸಿದ್ಧಾರಣ ನೀನು ಕಣ್ಣು ಮುಚ್ಚಿ ಗೊತ್ತೇನೆ ಸಿದ್ಧಾರಣ ತಿಳಿಯೋದ್ರ
ಪ್ರಕಾರ ಚಿತ್ತಾರೋಡಿ ಎಲ್ಲಿತ್ತು ಓಡಿ ಬಂದ. ಏನತ್ತನ್ರಿಪ್ಪ? ಏ ಆ ಹೆಣ್ಣು ಮಗಳಿಗೆ ಬೇಡಿ, ಆ ಹೆಣ್ಣು ಮಗಳು ಅಕ್ಕಿ ತುಡುಗು ಮಾಡಿಲ್ಲಕ್ಕಿ. ಅಲ್ಲ ನನಗೆ ಹೇಳಿ ತಗೊಂಡಾಳ, ನನಗೆ ಹೇಳ್ಕೊಂಡಾಳು. ಹೌದು. ಆ ಹೆಣ್ಣು ಮಗಳಿಗೆ ಬಿಡ್ರಿ ತುಡುಗು ಮಾಡಿಲ್ಲಕ್ಕಿ. ಹೌದು. ನನಗ ಆವಾಗ ಹೇಳ್ತಾನ ಸಿದ್ದಾರೋಡಿ ತಲೆ ಮೇಲೆ ಕೈ ಇಟ್ಟು, ಏನ್ ಹೇಳ್ತಾನ್ರಿಪ್ಪ? ಬೈ ಹಾ ತಂಗಿ, ಹಾ. ನಿನ್ನ ಮಗನ ಸಲುವಾಗಿ ನನ್ನ ಮಠದಾಗ ಅಕ್ಕಿ ಹಸನು ಮಾಡಿ, ಹೌದು, ನಿನ್ನ ಮಗನ ಗಂಜಿ ಸಲುವಾಗಿ ನನಗೆ ಹೇಳಿ ನನಗೆ ಹೇಳಿ ಒಂದು ಹಿಡಿ ಅಕ್ಕಿ ತೋಡಿದಂದ್ರು ಹಾ ಮುಂದೆ ಭವಿಷ್ಯ ಕಾಲದೊಳಗೆ ನಿನ್ನ ಮಠದ ನಿನ್ನ ಮನೆಯಿಂದ 100 ಚೀಲ ಅಕ್ಕಿ ಬರುತ್ತೆ ಆಶೀರ್ವಾದ ಮಾಡಿಬಿಟ್ರೆ ಸಿದ್ದಾರೋಡಿ ಜಗತ್ತೊಳಗೆ ಕೀರ್ತಿ ಹೌದಾ? ಹೌದಾ? ಹಂಗ ಜಗತ್ತದೊಳಗ ಬಡತಾನಿದ್ರೆ ಇರ್ಲಕ್ಕರೆ ಕಷ್ಟ ಬಂದ್ರು ನಾವು ನೀತಿ ತಪ್ಪಿಸಬಾರ್ದು. ಹೌದು, ನೀತಿ ಬಿಡಬಾರ್ದು, ಧರ್ಮ ಬಿಡಬಾರ್ದು, ಧರ್ಮ ಅಂತಕ್ಕಂಥದ್ದು ಬಿಡಬಾರ್ದು. ಹೌದು. ಹಂಗೆಲ್ಲ ನೀವು ಹಾ ನೀತಿ ಧರ್ಮವನ್ನ ಹೌದು ಹಿಡ್ಕೊಂಡದಿರಿ ಪುಣ್ಯಾತ್ಮರೇ, ಹಿಡ್ಕೊಂಡು ಬಂದಂತ ಕನಮುಡಿ ಗ್ರಾಮ. ಹೌದು. ಯಾಕಂತ ಕೇಳಿದ್ರೆ ನೀವೆಲ್ಲ ಹಾ ಸತ್ತ ಸಿದ್ಧರ ಸಂತರನ್ನ ಹೌದು. ಎಲ್ಲ ಒಂದ ಒಳ್ಳೆ ರೀತಿಯಾಗಿ ನಡೆಸ್ಕೊಂಡ್ ಬಂದಂತ ಹಿರಿಯರು. ಹೌದು. ನಿಮ್ಮ ನೋಡಿ ನಮಗ ಹಾ ಆನಂದ ಆಗ್ಯದ. ಆಗ್ಯಾದ. ಯಾಕಂತ ಕೇಳಿದ್ರೆ ಬರ್ತಾನೆ ಸಿರಿತಾನ ಮತ್ತಿನ ಹೋಗ್ತದ ಬರ್ತದ. ಹೌದು, ಬರ್ತಾವ. ಖರೆ ನೀತಿ ಅನ್ನಂತ ನೀವೇನು ಬಿಟ್ಟಿಲ್ಲ. ಹಾ. ಆ ನೀತಿ ಅಂತಕ್ಕಂಥ ನಿಮ್ಮದು ಸ್ವಲ್ಪ ನಮಗೆ ಆಶೀರ್ವಾದ ಮಾಡುತ್ತೆ. ತಮಗೆಲ್ಲರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತೇವೆ. ಎಲ್ಲಾರು ಕೂಡ ಚಪ್ಪಾಳೆ ತಡಿಬೇಕಂದ್ರೆ ತಮಗೆಲ್ಲರಿಗೆ